ದಾವಣಗೆರೆ ನಗರದ ಬಾಪೂಜಿ ಶಾಲೆಯಲ್ಲಿ ಶುಲ್ಕ ಪಾವತಿಸದ ಮಕ್ಕಳಿಗೆ ಟೆಸ್ಟ್ ನಿರಾಕರಿಸಲಾಗಿತ್ತು. ಪೋಷಕರಿಗೆ ಹಣ ಕಟ್ಟೋದಕ್ಕೆ ಕರೆ ಮಾಡಿ ಒತ್ತಡ ಕೂಡ ಹಾಕಿ ಮಕ್ಕಳನ್ನ ಹೊರಗಡೆ ನಿಲ್ಲಿಸಿದ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಶಾಲೆಗೆ ಪೋಷಕರು ದೌಡಾಯಿಸ್ತಾ ಇದ್ದಂತೆ ಸಿಬ್ಬಂದಿ ಮಕ್ಕಳನ್ನ ಒಳಗೆ ಕೂರಿಸಿದ್ದಾರೆ ಎನ್ನಲಾಗ್ತಿದೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಕಲ್ಮನೆ ಗ್ರಾಮದಲ್ಲಿ ಕಲ್ಯಾಣ ಚಾಲುಕ್ಯರ 2 ಶಾಸನಗಳು ಪತ್ತೆಯಾಗಿದೆ. ಬನ್ನಿ ಕಾಳಮ್ಮನ ಗುಡಿಯ ಹತ್ತಿರ 2 ಶಾಸನಗಳು ದೊರೆತಿದ್ದು 6ನೇ ವಿಕ್ರಮಾದಿತ್ಯನ ಕ್ರಿಸ್ತಶಕ 1084 ಹಾಗೂ 1096ರ ಕಾಲಕ್ಕೆ ಸೇರಿದ್ದವು ಎನ್ನಲಾಗ್ತಾ ಇದೆ. ಇನ್ನು 1ನೇ ಶಾಸನವು ಕ್ರಿಸ್ತಶಕ 1084ಕ್ಕೆ ಸೇರಿದ್ದಾಗಿದೆ. ಕಲ್ಮನೆಯ ಮಲ್ಲಿಕಾರ್ಜುನ ದೇವರಿಗೆ ದಾನ ಬಿಟ್ಟ ವಿಷಯವಿದೆ. 2ನೇ ಶಾಸನವು 18 ಸಾಲುಗಳಿಂದ ಕೂಡಿದೆ. 6ನೇ ವಿಕ್ರಮಾದಿತ್ಯನ ಕ್ರಿಸ್ತಶಕ 1096ಕ್ಕೆ ಸೇರಿದ ಶಾಸನವಾಗಿದೆ. ಇನ್ನು ಈ ಶಾಸನದಲ್ಲಿ ಕಲ್ಮನೆ ಗ್ರಾಮದ ಹೆಸರು ಕಲ್ಸಾಲವಾನಿ ಎಂದು ಉಲ್ಲೇಖವಾಗಿದೆ. ಕೊಲೆ ಆರೋಪಿ ದರ್ಶನ್ ಅನಾರೋಗ್ಯದ ಹಿನ್ನೆಲೆ ಮಧ್ಯಂತರ ಬೇಲ್ ಪಡೆದು ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆತಾ ಇದ್ದಾರೆ. ಇನ್ನು ರೆಗ್ಯುಲರ್ ಬೇಲ್ಗಾಗಿ ಅರ್ಜಿ ಸಲ್ಲಿಸಿದ್ದು ನಿನ್ನೆ ಅರ್ಜಿ ವಿಚಾರಣೆ ನಡೆಸಲಾಯಿತು. ಹೈಕೋರ್ಟ್ನಲ್ಲಿ ದರ್ಶನ್ಗೆ ಜಾಮೀನು ಕೊಡಿಸುವುದಕ್ಕೆ ಹಿರಿಯ ವಕೀಲರಾದ ಸಿವಿ ನಾಗೇಶ್ ವಾದ ಮಂಡಿಸಿದ್ದಾರೆ. ತನಿಖೆಯಲ್ಲಿ ಕೆಲವು ಲೋಪಗಳ ಬಗ್ಗೆ ನಾಗೇಶ್ ಪ್ರಸ್ತಾಪಿಸಿದ್ದಾರೆ. ಇನ್ನು ಎಸ್ಪಿಪಿ ಪ್ರಸನ್ನಕುಮಾರ್ ಅವರ ವಾದ ಬಾಕಿ ಇರುವ ಹಿನ್ನೆಲೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಹೀಗಾಗಿ ಇಂದು ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ಪರಪ್ಪನ ಅಗ್ರಹಾರದಲ್ಲಿ ಖೈದಿಗಳ ಮನಪರಿವರ್ತನೆ ಕೇಸ್ಗೆ ಸಂಬಂಧಪಟ್ಟಂತೆ ಲಷ್ಕರ್ ಇ ತೊಯ್ಬಾ ಸಂಘಟನೆ ಉಗ್ರನನ್ನ ಬಂಧಿಸಲಾಗಿದೆ. ಆಫ್ರಿಕಾದ ರಾವಂಡಾದಲ್ಲಿ ಆರೋಪಿ ಸಲ್ಮಾನ್ ಖಾನ್ ತಲೆಮರೆಸಿಕೊಂಡಿದ್ದ. ಈಗ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಬಂಧಿತ ಉಗ್ರನಿಂದ ಪರಪ್ಪನ ಅಗ್ರಹಾರದಲ್ಲಿ ಖೈದಿಗಳ ಮನಪರಿವರ್ತನೆ ಮಾಡಲಾಗ್ತಾ ಇತ್ತು. ಶಿಫ್ಟ್ ವಿಚಾರಕ್ಕೆ ಪೊಲೀಸ್ ಠಾಣೆಯಲ್ಲಿ ಗಲಾಟೆ ಮಾಡಿದ್ದ ಹೆಡ್ ಕಾನ್ಸ್ಟೇಬಲ್ಗಳು ಸಸ್ಪೆಂಡ್ ಆಗಿದ್ದಾರೆ. ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಹನುಮಂತಯ್ಯ ಹಾಗೂ ವಸಂತ್ ನಡುವೆ ಕಿರಿಕಾಗಿತ್ತು. ಅವಾಚ್ಯ ಶಬ್ದಗಳಿಂದ ಠಾಣೆಯಲ್ಲೇ ಗಲಾಟೆ ಮಾಡಿಕೊಂಡಿದ್ರು. ಈ ಹಿನ್ನೆಲೆ ಇಬ್ಬರನ್ನ ಸಸ್ಪೆಂಡ್ ಮಾಡಿ ಕೇಂದ್ರ ವಿಭಾಗ ಡಿಸಿಪಿ ಶೇಖರ್ ಆದೇಶಿಸಿದ್ದಾರೆ. ಇದನ್ನು ತಗೊಂಡು ಹೋಗ್ತೀನಿ ಬಿಡಿ ಸರ್ ಕೊಡಿ ಸರ್ ಬೈರೋದು ಅಷ್ಟು ಅವರೇ ದೊಡ್ಡವರಲ್ಲಿ ಕೊಡಿ ಸರ್ ಅವರೇ ದೊಡ್ಡವರಲ್ಲಿ. ಶಾಲೆ ಶುಲ್ಕ ಕಟ್ಟಿಲ್ಲ ಅಂತ ಮಕ್ಕಳನ್ನ ಹೊರಹಾಕಿದ ಶಾಲಾ ಮಂಡಳಿಯ ವಿರುದ್ಧ ಪೋಷಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ದಾವಣಗೆರೆ ನಗರದ ಬಾಪೂಜಿ ಶಾಲೆಯಲ್ಲಿ ಶುಲ್ಕ ಪಾವತಿಸದ ಮಕ್ಕಳಿಗೆ ಟೆಸ್ಟ್ ನಿರಾಕರಿಸಲಾಗಿತ್ತು. ಪೋಷಕರಿಗೆ ಹಣ ಕಟ್ಟೋದಕ್ಕೆ ಕರೆ ಮಾಡಿ ಒತ್ತಡ ಕೂಡ ಹಾಕಿ ಮಕ್ಕಳನ್ನ ಹೊರಗಡೆ ನಿಲ್ಲಿಸಿದ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಶಾಲೆಗೆ ಪೋಷಕರು ದೌಡಾಯಿಸ್ತಾ ಇದ್ದಂತೆ ಸಿಬ್ಬಂದಿ ಮಕ್ಕಳನ್ನ ಒಳಗೆ ಕೂರಿಸಿದ್ದಾರೆ ಎನ್ನಲಾಗ್ತಿದೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಕಲ್ಮನೆ ಗ್ರಾಮದಲ್ಲಿ ಕಲ್ಯಾಣ ಚಾಲುಕ್ಯರ 2 ಶಾಸನಗಳು ಪತ್ತೆಯಾಗಿದೆ. ಬನ್ನಿ ಕಾಳಮ್ಮನ ಗುಡಿಯ ಹತ್ತಿರ 2 ಶಾಸನಗಳು ದೊರೆತಿದ್ದು 6ನೇ ವಿಕ್ರಮಾದಿತ್ಯನ ಕ್ರಿಸ್ತಶಕ 1084 ಹಾಗೂ 1096ರ ಕಾಲಕ್ಕೆ ಸೇರಿದ್ದವು ಎನ್ನಲಾಗ್ತಾ ಇದೆ. ಇನ್ನು 1ನೇ ಶಾಸನವು ಕ್ರಿಸ್ತಶಕ 1084ಕ್ಕೆ ಸೇರಿದ್ದಾಗಿದೆ. ಕಲ್ಮನೆಯ ಮಲ್ಲಿಕಾರ್ಜುನ ದೇವರಿಗೆ ದಾನ ಬಿಟ್ಟ ವಿಷಯವಿದೆ. 2ನೇ ಶಾಸನವು 18 ಸಾಲುಗಳಿಂದ ಕೂಡಿದೆ. 6ನೇ ವಿಕ್ರಮಾದಿತ್ಯನ ಕ್ರಿಸ್ತಶಕ 1096ಕ್ಕೆ ಸೇರಿದ ಶಾಸನವಾಗಿದೆ. ಇನ್ನು ಈ ಶಾಸನದಲ್ಲಿ ಕಲ್ಮನೆ ಗ್ರಾಮದ ಹೆಸರು ಕಲ್ಸಾಲವಾನಿ ಎಂದು ಉಲ್ಲೇಖವಾಗಿದೆ. ಕೊಲೆ ಆರೋಪಿ ದರ್ಶನ್ ಅನಾರೋಗ್ಯದ ಹಿನ್ನೆಲೆ ಮಧ್ಯಂತರ ಬೇಲ್ ಪಡೆದು ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆತಾ ಇದ್ದಾರೆ. ಇನ್ನು ರೆಗ್ಯುಲರ್ ಬೇಲ್ಗಾಗಿ ಅರ್ಜಿ ಸಲ್ಲಿಸಿದ್ದು ನಿನ್ನೆ ಅರ್ಜಿ ವಿಚಾರಣೆ ನಡೆಸಲಾಯಿತು. ಹೈಕೋರ್ಟ್ನಲ್ಲಿ ದರ್ಶನ್ಗೆ ಜಾಮೀನು ಕೊಡಿಸುವುದಕ್ಕೆ ಹಿರಿಯ ವಕೀಲರಾದ ಸಿವಿ ನಾಗೇಶ್ ವಾದ ಮಂಡಿಸಿದ್ದಾರೆ. ತನಿಖೆಯಲ್ಲಿ ಕೆಲವು ಲೋಪಗಳ ಬಗ್ಗೆ ನಾಗೇಶ್ ಪ್ರಸ್ತಾಪಿಸಿದ್ದಾರೆ. ಇನ್ನು ಎಸ್ಪಿಪಿ ಪ್ರಸನ್ನಕುಮಾರ್ ಅವರ ವಾದ ಬಾಕಿ ಇರುವ ಹಿನ್ನೆಲೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಹೀಗಾಗಿ ಇಂದು ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ಪರಪ್ಪನ ಅಗ್ರಹಾರದಲ್ಲಿ ಖೈದಿಗಳ ಮನಪರಿವರ್ತನೆ ಕೇಸ್ಗೆ ಸಂಬಂಧಪಟ್ಟಂತೆ ಲಷ್ಕರ್ ಇ ತೊಯ್ಬಾ ಸಂಘಟನೆ ಉಗ್ರನನ್ನ ಬಂಧಿಸಲಾಗಿದೆ. ಆಫ್ರಿಕಾದ ರಾವಂಡಾದಲ್ಲಿ ಆರೋಪಿ ಸಲ್ಮಾನ್ ಖಾನ್ ತಲೆಮರೆಸಿಕೊಂಡಿದ್ದ. ಈಗ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಬಂಧಿತ ಉಗ್ರನಿಂದ ಪರಪ್ಪನ ಅಗ್ರಹಾರದಲ್ಲಿ ಖೈದಿಗಳ ಮನಪರಿವರ್ತನೆ ಮಾಡಲಾಗ್ತಾ ಇತ್ತು. ಶಿಫ್ಟ್ ವಿಚಾರಕ್ಕೆ ಪೊಲೀಸ್ ಠಾಣೆಯಲ್ಲಿ ಗಲಾಟೆ ಮಾಡಿದ್ದ ಹೆಡ್ ಕಾನ್ಸ್ಟೇಬಲ್ಗಳು ಸಸ್ಪೆಂಡ್ ಆಗಿದ್ದಾರೆ. ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಹನುಮಂತಯ್ಯ ಹಾಗೂ ವಸಂತ್ ನಡುವೆ ಕಿರಿಕಾಗಿತ್ತು. ಅವಾಚ್ಯ ಶಬ್ದಗಳಿಂದ ಠಾಣೆಯಲ್ಲೇ ಗಲಾಟೆ ಮಾಡಿಕೊಂಡಿದ್ರು. ಈ ಹಿನ್ನೆಲೆ ಇಬ್ಬರನ್ನ ಸಸ್ಪೆಂಡ್ ಮಾಡಿ ಕೇಂದ್ರ ವಿಭಾಗ ಡಿಸಿಪಿ ಶೇಖರ್ ಆದೇಶಿಸಿದ್ದಾರೆ.
ಇಲ್ಲ ಕ್ಯಾಮ್ರಾ ಬಿಟ್ಟಿಲ್ಲ ಬರ್ರಿ ಕ್ಯಾಮ್ರಾ ತಗೊಂಡು ಹೋಗ್ತೀನಿ ಬಿಡಿ ಸರ್ ಇದನ್ನು ತಗೊಂಡು ಹೋಗ್ತೀನಿ ಬಾಕಿ ಬಿಡಿ ಸರ್ ಕೊಡಿ ಸರ್ ಬೈರೋದು ಅಷ್ಟು ಅವರೇ ದೊಡ್ಡವರಲ್ಲಿ ಕೊಡಿ ಸರ್ ಅವರೇ ದೊಡ್ಡವರಲ್ಲಿ ಶಾಲೆ ಶುಲ್ಕ ಕಟ್ಟಿಲ್ಲ ಅಂತ ಮಕ್ಕಳನ್ನ ಹೊರಹಾಕಿದ ಶಾಲಾ ಮಂಡಳಿಯ ವಿರುದ್ಧ ಪೋಷಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ದಾವಣಗೆರೆ ನಗರದ ಬಾಪೂಜಿ ಶಾಲೆಯಲ್ಲಿ ಶುಲ್ಕ ಪಾವತಿಸದ ಮಕ್ಕಳಿಗೆ ಟೆಸ್ಟ್ ನಿರಾಕರಿಸಲಾಗಿತ್ತು. ಪೋಷಕರಿಗೆ ಹಣ ಕಟ್ಟೋದಕ್ಕೆ ಕರೆ ಮಾಡಿ ಒತ್ತಡ ಕೂಡ ಹಾಕಿ ಮಕ್ಕಳನ್ನ ಹೊರಗಡೆ ನಿಲ್ಲಿಸಿದ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಶಾಲೆಗೆ ಪೋಷಕರು ದೌಡಾಯಿಸ್ತಾ ಇದ್ದಂತೆ ಸಿಬ್ಬಂದಿ ಮಕ್ಕಳನ್ನ ಒಳಗೆ ಕೂರಿಸಿದ್ದಾರೆ ಎನ್ನಲಾಗ್ತಿದೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಕಲ್ಮನೆ ಗ್ರಾಮದಲ್ಲಿ ಕಲ್ಯಾಣ ಚಾಲುಕ್ಯರ 2 ಶಾಸನಗಳು ಪತ್ತೆಯಾಗಿದೆ. ಬನ್ನಿ ಕಾಳಮ್ಮನ ಗುಡಿಯ ಹತ್ತಿರ 2 ಶಾಸನಗಳು ದೊರೆತಿದ್ದು 6ನೇ ವಿಕ್ರಮಾದಿತ್ಯನ ಕ್ರಿಸ್ತಶಕ 1084 ಹಾಗೂ 1096ರ ಕಾಲಕ್ಕೆ ಸೇರಿದ್ದವು ಎನ್ನಲಾಗ್ತಾ ಇದೆ. ಇನ್ನು 1ನೇ ಶಾಸನವು ಕ್ರಿಸ್ತಶಕ 1084ಕ್ಕೆ ಸೇರಿದ್ದಾಗಿದೆ. ಕಲ್ಮನೆಯ ಮಲ್ಲಿಕಾರ್ಜುನ ದೇವರಿಗೆ ದಾನ ಬಿಟ್ಟ ವಿಷಯವಿದೆ. 2ನೇ ಶಾಸನವು 18 ಸಾಲುಗಳಿಂದ ಕೂಡಿದೆ. 6ನೇ ವಿಕ್ರಮಾದಿತ್ಯನ ಕ್ರಿಸ್ತಶಕ 1096ಕ್ಕೆ ಸೇರಿದ ಶಾಸನವಾಗಿದೆ. ಇನ್ನು ಈ ಶಾಸನದಲ್ಲಿ ಕಲ್ಮನೆ ಗ್ರಾಮದ ಹೆಸರು ಕಲ್ಸಾಲವಾನಿ ಎಂದು ಉಲ್ಲೇಖವಾಗಿದೆ. ಕೊಲೆ ಆರೋಪಿ ದರ್ಶನ್ ಅನಾರೋಗ್ಯದ ಹಿನ್ನೆಲೆ ಮಧ್ಯಂತರ ಬೇಲ್ ಪಡೆದು ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆತಾ ಇದ್ದಾರೆ. ಇನ್ನು ರೆಗ್ಯುಲರ್ ಬೇಲ್ಗಾಗಿ ಅರ್ಜಿ ಸಲ್ಲಿಸಿದ್ದು ನಿನ್ನೆ ಅರ್ಜಿ ವಿಚಾರಣೆ ನಡೆಸಲಾಯಿತು. ಹೈಕೋರ್ಟ್ನಲ್ಲಿ ದರ್ಶನ್ಗೆ ಜಾಮೀನು ಕೊಡಿಸುವುದಕ್ಕೆ ಹಿರಿಯ ವಕೀಲರಾದ ಸಿವಿ ನಾಗೇಶ್ ವಾದ ಮಂಡಿಸಿದ್ದಾರೆ. ತನಿಖೆಯಲ್ಲಿ ಕೆಲವು ಲೋಪಗಳ ಬಗ್ಗೆ ನಾಗೇಶ್ ಪ್ರಸ್ತಾಪಿಸಿದ್ದಾರೆ. ಇನ್ನು ಎಸ್ಪಿಪಿ ಪ್ರಸನ್ನಕುಮಾರ್ ಅವರ ವಾದ ಬಾಕಿ ಇರುವ ಹಿನ್ನೆಲೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಹೀಗಾಗಿ ಇಂದು ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ಪರಪ್ಪನ ಅಗ್ರಹಾರದಲ್ಲಿ ಖೈದಿಗಳ ಮನಪರಿವರ್ತನೆ ಕೇಸ್ಗೆ ಸಂಬಂಧಪಟ್ಟಂತೆ ಲಷ್ಕರ್ ಇ ತೊಯ್ಬಾ ಸಂಘಟನೆ ಉಗ್ರನನ್ನ ಬಂಧಿಸಲಾಗಿದೆ. ಆಫ್ರಿಕಾದ ರಾವಂಡಾದಲ್ಲಿ ಆರೋಪಿ ಸಲ್ಮಾನ್ ಖಾನ್ ತಲೆಮರೆಸಿಕೊಂಡಿದ್ದ. ಈಗ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಬಂಧಿತ ಉಗ್ರನಿಂದ ಪರಪ್ಪನ ಅಗ್ರಹಾರದಲ್ಲಿ ಖೈದಿಗಳ ಮನಪರಿವರ್ತನೆ ಮಾಡಲಾಗ್ತಾ ಇತ್ತು. ಶಿಫ್ಟ್ ವಿಚಾರಕ್ಕೆ ಪೊಲೀಸ್ ಠಾಣೆಯಲ್ಲಿ ಗಲಾಟೆ ಮಾಡಿದ್ದ ಹೆಡ್ ಕಾನ್ಸ್ಟೇಬಲ್ಗಳು ಸಸ್ಪೆಂಡ್ ಆಗಿದ್ದಾರೆ. ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಹನುಮಂತಯ್ಯ ಹಾಗೂ ವಸಂತ್ ನಡುವೆ ಕಿರಿಕಾಗಿತ್ತು. ಅವಾಚ್ಯ ಶಬ್ದಗಳಿಂದ ಠಾಣೆಯಲ್ಲೇ ಗಲಾಟೆ ಮಾಡಿಕೊಂಡಿದ್ರು. ಈ ಹಿನ್ನೆಲೆ ಇಬ್ಬರನ್ನ ಸಸ್ಪೆಂಡ್ ಮಾಡಿ ಕೇಂದ್ರ ವಿಭಾಗ ಡಿಸಿಪಿ ಶೇಖರ್ ಆದೇಶಿಸಿದ್ದಾರೆ. ಕ್ಯಾಮ್ರಾ ತಗೊಂಡು ಹೋಗ್ತೀನಿ ಬಿಡಿ ಸರ್ ಇದನ್ನು ತಗೊಂಡು ಹೋಗ್ತೀನಿ ಬಾಕಿ ಬಿಡಿ ಸರ್ ಕೊಡಿ ಸರ್ ಬೈರೋದು ಅಷ್ಟು ಅವರೇ ದೊಡ್ಡವರಲ್ಲಿ ಕೊಡಿ ಸರ್ ಅವರೇ ದೊಡ್ಡವರಲ್ಲಿ